ಏನು ಮಾಡ್ತಿರೋದು? ಹೊರಗಡೆಯಿಂದ ನೋಡೋದಕ್ಕೆ ಈ ದೇವಸ್ಥಾನ ಈ ಥರ ಕಾಣುತ್ತೆ. ನೋಡಿ, ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದು ಬಂದು 28 ಆಗಸ್ಟ್ ಥರ್ಸ್ಡೇ ಆ್ಯಂಡ್ ಫ್ರೈಡೇ ವ್ಲಾಗ್. ಆ್ಯಂಡ್ ನನ್ನ ಹಸ್ಬೆಂಡ್ ಆ್ಯನಿವರ್ಸರಿ 5th ಇಯರ್ ಕಂಪ್ಲೀಟ್ ಆಯಿತು. 6th ಇಯರ್ಗೆ ಕಾಲು ಇಡ್ತಾಯಿದ್ವಿ. ಆ್ಯನಿವರ್ಸರಿ ಪ್ರಯುಕ್ತ ರಾಯರ ಆಶೀರ್ವಾದ ಇಲ್ಲ ಅಂತಂದರೆ ಹೇಗಾಗುತ್ತೆ. ಸೊ ರಾಯರ ದರ್ಶನ ಮಾಡಿಕೊಂಡು ಆ್ಯಂಡ್ ಅರಸೀಕೆರೆ ಬಾಸ್ನ ನೋಡೋಣ ಅಂತ ಕೂಡ ಬಂದ್ವಿ. ಒಳ್ಳೆಯ ದರ್ಶನ ಅಂತೂ ಆಯಿತು. ಏನೋ ಒಂದು ಪಾಸಿಟಿವಿಟಿ ಆ್ಯಂಡ್ ಬ್ಲೆಸ್ಸಿಂಗ್ ಕೂಡ ಸಿಕ್ತು. ಈಗ ಅರಸೀಕೆರೆ ಬಾಸ್ನ ನೋಡಿಕೊಂಡು ಹೊರಗಡೆ ಸ್ವಲ್ಪ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಡೇಗೆ ಫ್ರೈಡೇಗೆ ನಮಗೆ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅಭಿಷೇಕ ಇದೆ. ಸೊ ಮನೆಗೆ ಬೇಗ ಹೋಗಬೇಕು, ರೆಸ್ಟ್ ಮಾಡಬೇಕು. ಬೆಳಿಗ್ಗೆ ಅಷ್ಟೊತ್ತಿಗೆ ಇದು 8:30 ಅಷ್ಟರಲ್ಲಿ ನೀವು ಅಲ್ಲಿರಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ದೂರದಲ್ಲಿದೆ, ಅರೌಂಡ್ 35-40 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ಬೇಗನೆ ಹೊರಡಬೇಕು. 8:30 ಅಲ್ಲಿ ಇರಬೇಕು ಅಂತ ಅಂದಾಗ ನಾವು ಸ್ವಲ್ಪ ಬೇಗನೆ ಹೊರಡಬೇಕಾಗತ್ತೆ. ಲೈಕ್ ಅರೌಂಡ್ 6:47 ಅಷ್ಟರಲ್ಲಿ ನಾವು ಮನೆಯಿಂದ ಹೊರಟಿರಬೇಕು. ಹಾಗಾಗಿ ನೈಟ್ ಸ್ವಲ್ಪ ಬೇಗನೆ ಬಂದು 8:30-8:40 ಅಷ್ಟರಲ್ಲೆಲ್ಲ ಮನೆಗೆ ಬಂದುಬಿಟ್ವಿ. ಸೊ ಬಂದು ರೆಸ್ಟ್ ಮಾಡಿ ಬೆಳಿಗ್ಗೆ ಬೇಗ ಆಯಿತು, ರೆಡಿ ಎಲ್ಲ ಆಗಿ ಆ್ಯಂಡ್ ಪಾಪನ್ನು ಕೂಡ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋಗಬೇಕು, ಲೇಟ್ ಆಗಿಬಿಡುತ್ತೆ. ನಾನು ವ್ಲಾಗ್ ಮಾಡ್ತಿರೋದಕ್ಕೆ ನನ್ನ ಹಸ್ಬೆಂಡ್ ಕೂಡ ನನಗೆ ಬೈತಾಯಿದ್ರು, ಈ ಥರ ಟೈಮಲ್ಲೂ ನೀನು ವ್ಲಾಗ್ ಮಾಡಬೇಕಾ, ಬೇಗ ಹೋಗಬೇಕು, ಬೇಗ ರೆಡಿ ಆಗು ಅಂತ. ಸೊ ಮನೇಲಿ ನಾನೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಹೊರಟಾಗ. ಹಾಗಾಗಿ ಬ್ಲಾಗ್ ಮನೇಲಿ ಏನು ಮಾಡ್ದಲೇ ರೋಡಲ್ಲಿ ಹೋಗ್ತಾ ಬ್ಲಾಗ್ ಮಾಡಿಕೊಂಡು ಹೊರಟೆ. ಸೊ ಈಗ ವಾಯ್ಸ್ ಓವರ್ ಕೂಡ ಕೊಡ್ತಾಯಿದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಗಾಳಿ ಆ್ಯಂಡ್ ವೆದರ್ ಕೂಡ ಸಖತ್ ಮಳೆ ಅಂದರೆ ಮಳೆ. ಹಾಗಾಗಿ ನನ್ನ ವಾಯ್ಸಲ್ಲಿ ಏನು ಕೇಳಿಸಲ್ಲ ಅಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಬನ್ನಿ, ಇನ್ನೇನು ಟೈಮ್ ಆಗೋಯಿತು ಆ್ಯಂಡ್ ನಾವು ಕೂಡ ರೀಚ್ ಆಗೋದಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ರೀಚ್ ಆಗಿದ ತಕ್ಷಣ ದರ್ಶನ ಎಲ್ಲ ಮುಗೀತು. ಆ್ಯಂಡ್ ನಮ್ಮದು ಬಂದು ಬರೀ ಹಾಲಿನ ಅಭಿಷೇಕ ಮಾತ್ರ ಇದ್ದಿತ್ತು. ನಾವು 2 ವೀಕ್ಸ್ ಬ್ಯಾಕ್ ಏನು ಹೋಗಿದ್ವಿ, ಆವಾಗ ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಪೂರ್ತಿ ಐಟಮ್ಸ್ನೆಲ್ಲ ತಂದು ಇಟ್ಕೊಂಡ್ಬಿಟ್ಟಿದ್ರು. ಲೈಕ್ 16 ಥರದ ಐಟಮ್ಸ್ಗಳನ್ನ. ಸೊ ಅಭಿಷೇಕ ಎಲ್ಲ ಮಾಡಿದರು ನಮ್ಮ ಹೆಸರಲ್ಲೇ. ಬಟ್ ಈ ಸತಿ ನಮಗೆ ನಾವು ಮಾಡಬೇಕು ಅಂತ ಇದ್ದಿದ್ದು ಬಂದು ಹಾಲಿಂದು ಮಾತ್ರ. ಸೊ ಮಾಡಿಸಿದ್ವಿ. ಆ್ಯಂಡ್ ನಮ್ಮ ಜೊತೆಲಿ ಬೇರೆ ಫ್ಯಾಮಿಲಿ ಕೂಡ ಇತ್ತು, ಅವರು ಕೂಡ ಅಭಿಷೇಕಕ್ಕೆ ಬಂದಿದ್ದರು. ಸೊ ಹೋಗೋ ಅಷ್ಟರಲ್ಲಿ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಹೋದ್ಮೇಲೆ ಎಲ್ಲ ಆರಾಮಾಗಿ ದರ್ಶನ ಎಲ್ಲ ಮಾಡಿದ್ವಿ. ಆ್ಯಂಡ್ ನಾವು ಹೋದ್ಮೇಲೆ ಅಭಿಷೇಕ ಎಲ್ಲ ಸ್ಟಾರ್ಟ್ ಆಯಿತು. ಸಖತ್ ಪೂಜೆ ನಡೀತು.
ಏನು ಮಾಡ್ತಿರೋದು? ಹಾಂ, ದೇವಸ್ಥಾನದಲ್ಲಿ ಆಚೆ ತಿನ್ನಬೇಕು. ಇವತ್ತು ನಾವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ನಮಗೆ ಅಭಿಷೇಕ ಮಾಡಿಸೋದಕ್ಕೆ ಆಗಿರಲಿಲ್ಲ. ಬಟ್ ಈ ಟೈಮು ಲೇಟ್ ಆಗುತ್ತೇನೋ ಅಂದ್ಕೊಂಡು ಬಂದು ಇಲ್ಲಿಗೆ ಬಂದಾಗಲೇ 8-10 ಆಗೋಗಿತ್ತು. ಸ್ಟಿಲ್ ಇವತ್ತು ಬೇರೆಯವ್ರದ್ದು ಇನ್ನೊಬ್ರದ್ದು ಅಭಿಷೇಕ ಪೂಜೆ ಇತ್ತು. ಸೊ ಲೇಟ್ ಏನು ಆಗಲಿಲ್ಲ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಭಿಷೇಕ ಜಸ್ಟ್ ಮುಗೀತು. ಮಂಗಳಾರತಿನೂ ಸಹ ಕೊಟ್ಟರು. ಈಗ ನೀಟಾಗಿ ಸೀರೆ ಉಡಿಸಿ ಹೂವನ್ನೆಲ್ಲ ಮುಡಿಸಿ ಅಲಂಕಾರ ಮಾಡ್ತಾಯಿದ್ದಾರೆ. ಸೊ ನಾವು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ರೀ, ಏನಾದರೂ ಹೇಳಿ, ಹೇಗನ್ನಿಸ್ತು ದೇವಸ್ಥಾನ ದರ್ಶನ ಎಲ್ಲ? ಹಾಂ, ಅವರಿಗಿದೆಲ್ಲ ತುಂಬ ವಸ್ತು, ನನಗೆ ವಸ್ತು ಆ್ಯಕ್ಚುಲಿ. ಅವರಿಗಿನ್ನೂ ವಸ್ತು. ಫೋಟೋ ಅಂದ್ರೇ ಆಗಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ದೇವಸ್ಥಾನನೂ ಕೂಡ ಇದ್ದೀವಿ. ಇಲ್ಲಿ ಅಲಂಕಾರ ನಡೀತಾ ಇದೆ. ಇದು ಮೇರೆ ಮೂರ್ತಿ ಅಂತ ಏನು ಹೇಳ್ತಾರಲ್ವ, ಅದು. ಹೊರಗಡೆಯಿಂದ ನೋಡೋದಕ್ಕೆ ಈ ದೇವಸ್ಥಾನ ಈ ಥರ ಕಾಣುತ್ತೆ. ತುಂಬ ದೊಡ್ಡ ದೇವಸ್ಥಾನ. ಇದೆಲ್ಲ ಚೌಟ್ರಿ. ಇಲ್ಲಿ ತುಂಬ ಮದುವೆಗಳು ಸಹ ನಡೆಯುತ್ತೆ. ತುಂಬ ದೊಡ್ಡ ದೇವಸ್ಥಾನ. ಊಟ ತಿಂಡಿ ಎಲ್ಲದೂ ಇರುತ್ತೆ ಇಲ್ಲಿ. ತುಳಸಿ, ಇನ್ನು ನೋಡಿ ಈ ದೇವಸ್ಥಾನ ಇಷ್ಟು ದೊಡ್ಡದಾಗಿದೆ. ಮಹಾಲಕ್ಷ್ಮಿ ದೇವಸ್ಥಾನ, ಕೆರೆಸಂತೆ, ಹೇಮಗಿರಿ ಬೆಟ್ಟದ ರೋಡು, ಬಾಣಾವರ ನೆಕ್ಸ್ಟಿಗೆ ಹೈವೇ ಅಲ್ಲೇ ಕಾಣುತ್ತೆ ನಿಮಗೆ ಬೋರ್ಡ್, ಆರ್ಚ್. ಹೇಳಿ ಚಿರಿ, ಏನು ತಿಂತಿರೋದು? ದೇವಸ್ಥಾನಕ್ಕೆ ಬಂದು ಆ್ಯಪಲ್ ತಿಂತಿದ್ದೀರಾ? ಒಳಗಡೆ ತಿನ್ನಬಾರ್ದು, ಆಚೆನೇ ತಿಂದು. ಕೈ ತೊಳ್ಕೊಳ್ರಿ, ಅಲ್ಲಿ ಹ್ಯಾಂಡ್ ವಾಶ್. No, there. ನಡೀರಿ.
ಅಲಂಕಾರ ನಡೀತಾ ಇದೆ ಇಲ್ಲಿ. ಇದು ಬ್ಯಾಕ್ ಸೈಡಲ್ಲಿ ಶಂಭುಲಿಂಗೇಶ್ವರ ಸ್ವಾಮಿ ದೇವಸ್ಥಾನನೂ ಕೂಡ ಇದೆ. ಈ ದೇವಸ್ಥಾನದಲ್ಲಿ ನಾನು ಇಷ್ಟೊಂದು ದೊಡ್ಡ ದೇವಸ್ಥಾನ ಅಂತ ಅಂದ್ಕೊಂಡಿರಲಿಲ್ಲ ಇದನ್ನು. ನೋಡಿ, ಚೆನ್ನಾಗಿದೆ ದೇವಸ್ಥಾನ. ಬಂದೆ ನಾವು ಪ್ರತಿ ವರ್ಷ ನಮ್ಮ ಆ್ಯನಿವರ್ಸರಿಗೆ ಆರ್ ನಮ್ಮ ಪಾಪು ಬರ್ತ್ಡೇಗೆ ನಾವು ರಾಯರ ಮಠಕ್ಕೆ ಹೋಗಿ ಬಂದು ರೂಢಿ, ಮಂತ್ರಾಲಯಕ್ಕೆ. ಬಟ್ ಈ ವರ್ಷ ಹೋಗೋಕ್ಕಾಗಲಿಲ್ಲ ಹಬ್ಬ ಇರೋದ್ರಿಂದ. ಸೊ ಇಲ್ಲೇ ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳಿ ಶುರುವಾಗಿದ್ದ ಮಾತು. ಅಲ್ಲಿಂದ ಹಾಗೆ ಅರಸೀಕೆರೆಯಲ್ಲಿ ಗಣೇಶನ ನೋಡಿಲ್ಲ ಇಟ್ಟಿದ್ದನ್ನು. ಸೊ ಹೋಗಿ ಅದನ್ನು ದರ್ಶನ ಮುಗಿಸ್ಕೊಂಡು ಬರೋಣ ಅಂತ ಮುಗಿಸ್ಕೊಂಡು ಬಂದ್ವಿ. ಅಷ್ಟರಲ್ಲಿ ನಮ್ಮಮ್ಮಂಗೆ ನಮ್ಮ ಅತ್ತೆ ಅವರಿಗೆ ಹೇಳಿದ್ರಂತೆ, ಹೀಗೆ ಪೂಜೆ ಎಲ್ಲ ಮಾಡಿಸ್ಬೇಕಲ್ವ, ಹೇಗಿದ್ರು ಕಳಿಸ್ಕೊಡಿ, ಇದೆ ಶುಕ್ರವಾರ, ಹಬ್ಬನ ಮುಗ್ದಿದೆ, ಟೈಮು ಚೆನ್ನಾಗಿದೆ ಅಂತ. ಸೊ ಸಡನ್ ಪ್ಲ್ಯಾನ್ ಆಗಿ ನಾವು ಹೋಗಿದ್ದಾಯಿತು. ಆ್ಯಂಡ್ ಪ್ರತಿ ವರ್ಷವೂ ಅಷ್ಟೇ, ನಾವು ಆ್ಯನಿವರ್ಸರಿ ಅಂತ ಅಂದ ತಕ್ಷಣ ಅಥವಾ ಬರ್ತ್ಡೇ ಏನಾದರೂ ಸೆಲೆಬ್ರೇಷನ್ ಇರಲಿ, ನಾವೇನು ತುಂಬ ಜಿಂಗಲೆಲ್ಲ ಥರ ಎಲ್ಲ ಏನು ಮಾಡೋದಿಲ್ಲ. ಸೊ ಸಿಂಪಲಾಗಿ ಒಂದು ಕೇಕ್ ತಂದು ಕಟ್ ಮಾಡ್ತಿದ್ವಿ ಅಷ್ಟೇ ಮನೇಲಿ, ನಾವೇ 5 ಜನ. ಬಟ್ ಈ ವರ್ಷ ಹಬ್ಬ ಇರೋದ್ರಿಂದ ಆಲ್ರೆಡಿ 2-3 ಡೇಸಿಂದ ಫುಲ್ ಸ್ವೀಟ್ ಅಂತ ನಡೆದೋಗ್ಬಿಟ್ಟಿದೆ. ಸ್ಟಿಲ್ ಕೇಕೆಲ್ಲ ತೊಗೊಂಡು ಬಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವೇನು ತರಲಿಲ್ಲ. ಆ್ಯಂಡ್ ನಮಗೆ ಇಷ್ಟ ಆಗೋ ಥರ ನಾವು ದೇವ್ರ ಮೂಲಕ ನಮಗೇನು ಇಷ್ಟ ಆಗುತ್ತೆ ಅದನ್ನು ಮಾಡಿ ಖುಷಿಪಟ್ಟಿದ್ದೀವಿ ಈ ವರ್ಷ. ಸೊ ಇದಾಗಿತ್ತು ನನ್ನ ವ್ಲಾಗ್. ದರ್ಶನ ಎಲ್ಲ ಮುಗಿಸ್ಕೊಂಡು, ಪೂಜೆ ಎಲ್ಲ ಮುಗಿಸ್ಕೊಂಡು, ಮಂಗಳಾರತಿ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದಿದ್ದಾಯಿತು. ಇದಾಗಿತ್ತು ನನ್ನ ಆ್ಯನಿವರ್ಸರಿ ವ್ಲಾಗ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಬ್ಬದ ವ್ಲಾಗ್ ನೆಕ್ಸ್ಟ್ ಬರುತ್ತೆ ನೋಡಿ. ಎಲ್ಲರೂ ಎಂಜಾಯ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.